ವೀಕ್ಷಕರೇ, ನಾವು ಇವತ್ತು ಕಡಬ ತಾಲೂಕಿನ ಎಣ್ಮೂರು ಗ್ರಾಮದ ಪ್ರಸನ್ನ ಭಟ್ ಅವರ ತೋಟದಲ್ಲಿದ್ದೇವೆ. ಈ ತೋಟದಲ್ಲಿ ಒಬ್ರು ಕೃಷಿ ಕಾರ್ಮಿಕರು ತೆಂಗಿನಕಾಯಿ ತೆಗಿತಾ ಇದ್ರು. ವೆಂಕಪ್ಪ ಕಲ್ಮಡ್ಕ ಅಂತ ಇದ್ದಾರೆ. ನಮಸ್ಕಾರ ವೆಂಕಪ್ಪ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮ. ನೋಡಿದೆ, ತುಂಬಾ ಕಷ್ಟದ ಕೆಲಸ. ಎಷ್ಟು ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ, ತೆಂಗಿನಕಾಯಿ ತೆಗಿ? ನಾನು ಕಳೆದ 10 ವರ್ಷಗಳಿಂದ ತೆಂಗಿನಕಾಯಿ ವೃತ್ತಿ ತೆಗೆಯುವ ವೃತ್ತಿಯನ್ನು ಮಾಡುತ್ತಿದ್ದೇನೆ. ನಾನು ವೃತ್ತಿಯಲ್ಲದೆ ಪ್ರವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರ ಮತ್ತು ನನ್ನ ಕೆಲಸದ ಒಂದು 25% ಕಳೆದ 20 ವರ್ಷಗಳಿಂದಲೇ ಸಮಾಜಮುಖಿ ಸೇವೆಗಾಗಿ ಮೀಸಲಿಡ್ತಿದ್ದೇನೆ. ಏನು ಏನು ಮಾಡ್ತಾ ಇದ್ದೀರಿ ಸಮಾಜಮುಖಿ ಸೇವೆ ಅಂದ್ರೆ? ಸಂಘ ಸಂಸ್ಥೆ, ದೇವಾಲಯ, ಮಕ್ಕಳಿಗೆ ಶಿಕ್ಷಣಕ್ಕೆ, ಈ ರೀತಿಯಾಗಿ ನಾನು ನನ್ನ 25% ನನ್ನ ಕೆಲಸದ ಪ್ರತಿ ವರ್ಷ ಕೊಡ್ತೇನೆ ಸಂಘ ಸಂಸ್ಥೆಗಳಿಗೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಈ ಒಂದು ಪುಣ್ಯ ಕಾರ್ಯವನ್ನು? ಇದು ಕಡಿಮೆ ಅಂದ್ರೆ ಒಂದು 20 ವರ್ಷ ಆಗುವುದು. ಈ ರೀತಿಯಾಗಿ ನಾನು ಈ ಕಾರ್ಯಕ್ರಮವನ್ನು ನನ್ನಿಂದ ಆಗುವಷ್ಟು ನಾನು ಇಡುತ್ತೇನೆ. ಯಾರಿಗೆಲ್ಲ ಕೊಟ್ಟಿದ್ರಿ? ಅಂದ್ರೆ ದೇವಸ್ಥಾನಗಳಿಗೆ, ಅಂದ್ರೆ ಯಾವ ದೇವಸ್ಥಾನಗಳಿಗೆಲ್ಲ ಕೊಟ್ಟಿದ್ದೀರಿ? ನಾನು ಹೆಚ್ಚಾಗಿ ನಮ್ಮೂರಲ್ಲಿ ಸುತ್ತಮುತ್ತ ಒಂದು 5 ಗ್ರಾಮ, ನಮ್ಮ ಸುತ್ತಮುತ್ತ ಕಳಂಜ, ಕಲ್ಮಡ್ಕ, ನನ್ನದು ಬಾಳಿಲ, ಮುಪ್ಪೇರಿಯ, ಹೀಗೆ ಸುತ್ತಮುತ್ತ ಒಂದು 5 ಗ್ರಾಮಕ್ಕೆ ನಿರಂತರ ಪ್ರತಿ ವರ್ಷ ಕಾರ್ಯಕ್ರಮಗಳಿಗೆ ನನ್ನಿಂದ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ನಾನು ದೇಣಿಗೆಯಾಗಿ ನೀಡ್ತಿದ್ದೇನೆ. ದುಡಿದದರಲ್ಲಿ ಅದು ಟೋಟಲ್ 25% ಅಂತಲೇ ಹೇಳ್ಬಹುದು. ಹೌದು. ಒಂದು ದಿವಸಕ್ಕೆ ಒಂದು ಎಷ್ಟು ಮರಕ್ಕೆ ನೀವು? ಒಂದು ಅಂದಾಜು ಒಂದು 30 ಮರದ ಅಂದಾಜು, 25-30 ಮರದ ಅಂದಾಜು. ಹಾಗೆ. ಮುಂಚೆ ನಿಮಗೆ ಇದು ಅನುಭವ ಇತ್ತಲ್ಲ? ಮತ್ತೆ ನೀವು? ನಾನು ಒಂದು 17 ನನಗೆ ವರ್ಷ ಆಗಿರುವಾಗಲೇ ನಾನು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಇದನ್ನೆಂತ ನನ್ನ ಒಂದು 40 ವರ್ಷ ಕಳೆದ ನಂತರ ಇದೇ ನಿವೃತ್ತಿಯನ್ನು ಮಾಡಿದ್ದು. ಇದೀಗ ಒಂದು 10 ವರ್ಷ ಆಯ್ತು. ನನಗೆ 51 ವರ್ಷ ಈಗ. ನೋಡ್ಲಿಕ್ಕೆ ತುಂಬಾ ಸುಲಭ, ಆದ್ರೆ ತುಂಬಾ ರಿಸ್ಕಿ, ಡೇಂಜರಸ್ ಕೆಲಸ ಇದು. ಹತ್ತಿ ಸುಲಭ ಅಲ್ಲ. ಹೌದೌದು, ಬಾರಿ ಕಷ್ಟ ಉಂಟು. ಹಾಗೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡಿದ್ದೀರಿ, ಸುದ್ದಿ ಬಿಡುಗಡೆ, ಪತ್ರಿಕೆಗೆಲ್ಲ ಚುಟುಕೆಲ್ಲ ಬರೀತೀರಂತೆ. ಅದೆಲ್ಲ ನಿಮಗೆ ಹೇಗೆ? ನನಗೆ ನನ್ನ ಅಂದಾಜು ಒಂದು 10 ವರ್ಷ ಆಗುವಾಗ್ಲೇ ನನಗೆ ಪತ್ರಿಕೆ ಎಲ್ಲ ಓದುವುದಂದ್ರೆ ಬಾರಿ ಖುಷಿ. ನೀವೆಷ್ಟು ಎಜುಕೇಶನ್? ನಾನು ವಿದ್ಯಾವರ್ಧಕ ಪ್ರೌಢಶಾಲೆ ಬಾಳ್ಯದಲ್ಲಿ SLC ತನಕ ಓದಿದ್ದೇನೆ. ಪ್ರೈಮರಿ, ಹೈಸ್ಕೂಲ್ ಎಲ್ಲ ಬಾಳ್ಯದಲ್ಲಿ ಮಾಡಿದ್ದೇನೆ. ನನಗೆ ಅಲ್ಲಿನ ಶಿಕ್ಷಕರ ಮತ್ತು ನಮ್ಮ ಮನೆಯ ನೆರೆಯಲ್ಲಿರುವ ಒಬ್ರು ಸಹಕಾರಿ ಮತ್ತು ರಾಜಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಧುರೀಣರಾಗಿರುವ ಕೋಟೆ ವಸಂತ್ ಕುಮಾರರ ಒಡನಾಟದೊಂದಿಗೆ ನಾನು ಜಿಲ್ಲೆಯ ಬೇರೆ ಬೇರೆ ಕಡೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೇನೆ. ಹಾಗೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿದೆ. ಈಗಲೂ ಅದನ್ನೇ ಮುಂದುವರಿಸುತ್ತಿದ್ದೇನೆ. ಸುದ್ದಿ ಬಿಡುಗಡೆಯಲ್ಲಿ ಸುದ್ದಿ ಬಿಡುಗಡೆ ಲೇಖನ ಯಾವುದರ ಬಗ್ಗೆ? ವಿಶೇಷ ಅಂಕದಲ್ಲಿ ಎಲ್ಲ ಲೇಖನ ಬರೆದಿದ್ದೇನೆ. ದೀಪಾವಳಿ ವಿಶೇಷ ಅಂಕದಲ್ಲಿ ಲೇಖನ ಬರೆಯುವುದು, ಮತ್ತೆ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಯಾವುದರ ಬಗ್ಗೆ ಅಂದ್ರೆ ನಿಮ್ಮ ಬರೆಯುವ ಇದು ಸೆಕ್ಷನ್ ಯಾವುದರ ಬಗ್ಗೆ ಬರೀತೀರಿ? ಯಾವ ವಿಷಯದ ಬಗ್ಗೆ ಬರೀತೀರಿ ಜಾಸ್ತಿ? ನಾನು ಹೆಚ್ಚಾಗಿ ನಮ್ಮ ಸಾಮಾಜಿಕ ಇದರ ಬಗ್ಗೆ ನಾನು ಬರೀತೇನೆ. ಮತ್ತೆ ನನ್ನ ಅನುಭವ ಅದರ ಬಗ್ಗೆ ಲೇಖನ ಎಲ್ಲ ಬರೆಯುವುದು. ನಿಮ್ಮ ಈ ವೃತ್ತಿ ಅನುಭವದ ಬಗ್ಗೆ ಅಲ್ಲ ಜೀವನ ಅನುಭವದ ಬಗ್ಗೆ? ಜೀವನ ಅನುಭವದ ಬಗ್ಗೆ, ಹಾಗೆ ಅದರ ಬಗ್ಗೆ ಎಲ್ಲ ಬರೆಯುವುದು. ವೃತ್ತಿಯ ಅನುಭವದ ಬಗ್ಗೆ ಎಲ್ಲ. ನಿಮ್ಮ ವೃತ್ತಿ ಅನುಭವ ಹೇಗಿತ್ತು? ಅಂದ್ರೆ ಈಗೆಲ್ಲ ಇಂಥ ಕೆಲಸಗಳು ಜನ ಸಿಗುದಿಲ್ಲ. ಹೌದು, ನನಗೆ ಅಂದ್ರೆ ನಾವು ವೃತ್ತಿ ಅಂದ್ರೆ ನಮಗೆ ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ಆಗ ನಮ್ಮನ್ನು ಜನ ಕರೀತಾರೆ. ಅದರಲ್ಲಿ ಮತ್ತು ನಮಗೆ ಶ್ರದ್ಧೆ ಇರಬೇಕು. ಅದು ಎರಡು ಇದ್ದಲ್ಲಿ ಮಾತ್ರ ಇದು ನಮಗೆ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರುವುದು ಖುಷಿ ಆಗ್ತದೆ ನಮಗೆ. ಈ ಕವಿಗೋಷ್ಠಿಯಲ್ಲಿ ಚುಟುಕ ಅದೇ ಕವನ ವಾಚಿಸಿದ್ದು ಅಷ್ಟೇ. ಮತ್ತೆ ಈಗ ಯಾವ್ದು ನೆನಪು ಬರುದಿಲ್ಲ. ಈಗ ಹಾಗೆ ಕೆಲಸದ ಮತ್ತೆ ಹೌದು ಬರುದಿಲ್ಲ. ಹೌದು. ಮತ್ತೆ ಸಂಘ ಸಂಸ್ಥೆಯವರು ಗುರುತಿಸಿದ್ದಾರೆ. ಒಂದು ಸನ್ಮಾನ ಒಂದು 4-5 ಕಡೆ ನಮ್ಮ ಗ್ರಾಮದಲ್ಲಿ ಮತ್ತು ನೆರೆ ಗ್ರಾಮದಲ್ಲಿ ನನ್ನನ್ನು ಸಮಾಜ ಸೇವೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬೇಕಾಗಿ ಹಾಗೆ ಖುಷಿ ಆಗ್ತದೆ. ಆಯ್ತು, ತುಂಬಾ ಧನ್ಯವಾದಗಳು. ಖುಷಿ ಆಯ್ತು. ನಿಮ್ಮ ಒಂದು ಬಿಸಿ ವರ್ಕ್, ಹಾರ್ಡ್ ವರ್ಕ್ ನ ಮಧ್ಯೆ ಕೂಡ ನಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಿಮಗೆ ಇನ್ನಷ್ಟು ಒಳ್ಳೆದಾಗ್ಲಿ.